ಹಾಯ್ ಹಲೋ ನಮಸ್ಕಾರ. ಒಂದು ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡೋ ಈ ನನ್ನ ಚಾಲೆಂಜ್ನಲ್ಲಿ ದಿನ 7ಕ್ಕೆ ಸ್ವಾಗತ ಸುಸ್ವಾಗತ. 6ನೇ ದಿನ ತುಂಬಾ ಒಳ್ಳೆ ಸಂಪಾದನೆ ಆಗಿತ್ತು. ಒಂದೇ ದಿನ 9,580 ರೂಪಾಯಿನ ಸಂಪಾದನೆ ಮಾಡಿ ನನಗಂತೂ ತುಂಬಾ ಖುಷಿಯಾಗಿತ್ತು. 1 ವರ್ಷದಲ್ಲಿ 1 ಕೋಟಿ ಸಂಪಾದಿಸೋ ಈ ನನ್ನ ಚಾಲೆಂಜ್ನಲ್ಲಿ 6 ದಿನ ಮುಗಿದಿದೆ. ಈ 6 ದಿನದಲ್ಲಿ ನಾನು ಸಂಪಾದಿಸಿರೋದು 18,930 ರೂಪಾಯಿ. ನೋಡೋಣ ದಿನ 7 ಎಷ್ಟು ಸಂಪಾದಿಸ್ತೀನಿ ಅಂತ. ಇನ್ನು ಇವತ್ತಿನ ವಿಚಾರಕ್ಕೆ ಬರೋದಾದರೆ, ನಾನು ನಾರ್ಮಲಾಗಿ ಬಂದಿದ ತಕ್ಷಣ ಅಂಗಡಿನೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊತೀನಿ. ಈ ರೆಡಿ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಕಸ್ಟಮರ್ ಬಂದು, ನನ್ನ ಎಲ್ಲ ವೀಡಿಯೋ ನೋಡಿರೋ ಕಸ್ಟಮರಿಗೆ ಗೊತ್ತಿರುತ್ತೆ ಇವರು ನನ್ನ ಪರ್ಮನೆಂಟ್ ಕಸ್ಟಮರ್ ಆ್ಯಂಡ್ ರೆಗ್ಯುಲರ್ ಕಸ್ಟಮರು ಅಂತ. ನಾನು ಫಸ್ಟ್ ವೀಡಿಯೋದಲ್ಲೇ ಏನಕ್ಕೆ ಕೇಳಿದೆ ಅಂದರೆ ಇದೇ ಕಾರಣಕ್ಕೆ. ತಿಂಗಳಿಗೆ ಒಂದು 3-4 ಸಲ ಅಂತೂ ಬಂದೇ ಬರ್ತಾರೆ, ಬಂದಮೇಲೆ ತೊಗೊಂಡು ಹೋಗ್ತಾರೆ, ಅದಂತೂ 100% ಶೋರು. ಇನ್ನು ಇವತ್ತು ಅವ್ರು ಬಂದಿದ ತಕ್ಷಣ ಕೇಳಿದ್ದು ನನಗೊಂದು ಬ್ಲೂಟೂತ್ ಸ್ಪೀಕರ್ ಬೇಕು ಅಂತ. ನಮ್ಮ ಹತ್ರ ಆಲ್ರೆಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇತ್ತು, ತೋರಿಸ್ದೆ. ಬಟ್ ಅವ್ರಿಗೆ ಏನು ಬೇಕಾಗಿತ್ತು, ವಾರಂಟಿ ಇರಬೇಕಾಗಿತ್ತು, ಒಳ್ಳೆ ಬ್ರ್ಯಾಂಡ್ ಆಗಿರಬೇಕಾಗಿತ್ತು. ನಾನು ಅದಕ್ಕೆ ತೋರಿಸಿದ್ದು ಬೋಟ್ ಸ್ಪೀಕರ್ ಏನಕ್ಕಪ್ಪ ಕಸ್ಟಮರ್ಗೆ ರೆಫರ್ ಮಾಡಿದೆ ಅಂದರೆ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಸರ್ವಿಸ್ ಸೆಂಟರ್ಸ್ ಇದೆ, ಪ್ಲಸ್ ಅವರು 1 ಇಯರ್ ವಾರಂಟಿ ಕೊಟ್ಟಿರ್ತಾರೆ. ಇನ್ ಕೇಸ್ ನೀವು ಬೆಂಗಳೂರಲ್ಲಿ ಇಲ್ಲ, ಬೇರೆ ಕಡೆ ಇದ್ದೀರಾ, ಕರ್ನಾಟಕದಲ್ಲಿ ಇಲ್ಲ, ಬೇರೆ ಕಡೆ ಇದ್ದೀರಾ ಅಂದರೆ ನೀವೆಲ್ಲೇ ಆಗಲಿ ಬಿಲ್ ಎತ್ಕೊಂಡೋಗಿ ಕೊಟ್ಟರೆ ನಿಮಗೆ ಇಮಿಡಿಯೇಟ್ ಸರ್ವಿಸ್ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ನಾನು ಬೋಟ್ನ ಅವ್ರಿಗೆ ರೆಫರ್ ಮಾಡಿದೆ. ಕಸ್ಟಮರ್ ಹೇಳಿದ್ರು ಚೆಕ್ ಮಾಡ್ಬೋದಾ ಇದನ್ನು, ಯಾವ ಥರ ಸೌಂಡ್ ಕ್ವಾಲಿಟಿ ಇದೆ ಅಂತ ಹೇಳಿದ್ರು. ಓಕೆ ಅಂತ ನಾನು ಸೀಲ್ಡ್ನ ಓಪನ್ ಮಾಡಿ ತೋರಿಸ್ದೆ. ಕಸ್ಟಮರ್ಗೆ ಅದು ಸಿಂಪಲ್ ಆಗಿರೋದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಹ್ಯಾಂಡಿ ಆಗಿದೆ, ತೂಕ ಇರೋಲ್ಲ, ಆರಾಮಾಗಿ ನಾವು ಒಂದು ಹ್ಯಾಂಡಲ್ಲಿ ಕ್ಯಾರಿ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಟ್ರಿಪ್ಪಿಗೆ ಯೂಸ್ ಮಾಡ್ಬೋದು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಆನ್ ಮಾಡಿಕೊಂಡು ಅವರು ಸಾಂಗ್ನ ಪ್ಲೇ ಮಾಡಿ ಚೆಕ್ ಮಾಡಿದ್ರು ಕೂಡ, ಅದರಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಅಂತಲೂ ನೋಡಿದ್ರು. ಮತ್ತು ನಾನು ನಿನ್ನೆ ಒಂದು ಕ್ವಶನ್ನ ಕೇಳಿದೆ ನಿಮಗೆಲ್ಲ. ಹತ್ರದಲ್ಲಿ ನಾನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ಯಾವ ಥರ ಇನ್ವೆಸ್ಟ್ ಮಾಡ್ಬೋದು ಅಂತ ನಾನು ನಿಮ್ಮನ್ನು ಕೇಳಿದ್ದೆ. ಆ ಇನ್ವೆಸ್ಟ್ಮೆಂಟ್ ನಾನು ಯಾವಾಗ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ಅತಿ ಬೇಗ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅತಿ ಬೇಗ ನಾನು ನಿಮ್ಮ ಮುಂದೆ ಹೇಳ್ತೀನಿ ಕೂಡ. 1 ವರ್ಷದಲ್ಲಿ 1 ಕೋಟಿನ ಸಂಪಾದನೆ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ನಾನು ತುಂಬಾ ಚಿರಋಣಿಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ಖಂಡಿತ ಈ ನನ್ನ ಅಚೀವ್ಮೆಂಟ್ನ ಆದಷ್ಟು ಬೇಗನೆ ಪೂರ್ಣಗೊಳಿಸ್ತೀನಿ ಅನ್ನೋ ನಂಬಿಕೆ ಅಂತೂ ನನಗೆ ಬಂದಾಯಿತು. ನನ್ನ ಫ್ರೆಂಡ್ಸ್ ಅಂತಲೂ ಅಷ್ಟೇ ತುಂಬ ಜನ ನನಗೆ ಮೋಟಿವೇಶನ್ ಮಾಡ್ತಾಯಿದ್ದಾರೆ, ನೀನು ಮಾಡ್ತೀಯಾ, ನೀನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ, ಈ ಥರ ಮಾಡು, ಆ ಥರ ಮಾಡು, ಈ ಥರ ಶಾರ್ಟ್ಸ್ ತಗೋ, ಆ ಥರ ಶಾರ್ಟ್ಸ್ ತಗೋ, ಈ ಥರ ಬಿಸ್ನೆಸ್ ಮಾಡಿದ್ರೆ ನೀನು ಬೇಗ ಅಚೀವ್ ಮಾಡ್ಬೋದು, ಇಲ್ಲ ಈ ಥರ ಬಿಸ್ನೆಸ್ ಮಾಡಿದ್ರೆ ನಿಂಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತ ತುಂಬ ಜನ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ನನಗೆ ಸಜೆಸ್ಟ್ ಮಾಡ್ತಾಯಿದ್ದಾರೆ. ಅದರಿಂದ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಆ್ಯಂಡ್ ನಿಮಗೆಲ್ಲ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಆಸೆ ಪಟ್ಟರೆ ಅಥವಾ ನೀವೇನಾದರೂ ಕನಸು ಕಾಣ್ತಾ ಇದ್ದರೆ, ಆ ಕನಸನ್ನ, ಆ ಆಸೆಗಳನ್ನ ನೆರವೇರಿಸ್ಕೊಳ್ಳೋಕ್ಕೆ ಮೊದಲು ಪ್ರಯತ್ನ ಪಡಿ. ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಪ್ರಯತ್ನ ಪಟ್ಟು ಫೇಲ್ಯೂರ್ ಆಯಿತೋ ಸಕ್ಸಸ್ ಸಿಕ್ತೋ ಅದು ಸೆಕೆಂಡ್ರಿ. ಬಟ್ ಒಂದು ಸಲ ಅದು ಪ್ರಯತ್ನ ಪಟ್ರೇ ನೆಮ್ಮದಿ ಸಿಗೋದು, ಇಲ್ಲ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಪ್ರಯತ್ನನೇ ಪಡೆದಿರ ಆಗಲ್ಲ ಬಿಡು, ಇದೆಲ್ಲ ಯಾರ ಕೈಯಲ್ಲಾಗುತ್ತೆ, ಇದೆಲ್ಲ ದೊಡ್ಡವ್ರಿಗೆ, ಇದೆಲ್ಲ ಅವ್ರಿಗೆ, ಇದೆಲ್ಲ ಇವ್ರಿಗೆ ಅಂತ ಹೇಳೋ ಬದಲು ಒಂದು ಸಲ ಪ್ರಯತ್ನ ಪಟ್ಟು ನೋಡಿ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಾಕೆ ಅಂದರೆ ಯಾವ ವ್ಯಕ್ತಿ ಕೈಯಲ್ಲಿ ಯಾವ ಶಕ್ತಿ ಇರುತ್ತೆ ಅಂತ ಗೊತ್ತಿಲ್ಲ, ಯಾವ ವ್ಯಕ್ತಿಗೆ ಏನು ಅಚೀವ್ ಮಾಡೋಕ್ಕಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಪ್ರಯತ್ನ ಪಟ್ರೇ ಸಾಧ್ಯ ಅನ್ನೋದು ನನ್ನ ಒಂದು ದೊಡ್ಡ ನಂಬಿಕೆ ಕೂಡ ಹೌದು. ಈ ಥರ ಪ್ರಯತ್ನ ಪಡೆದಿರೇ ಇದ್ದಿದ್ರೆ ಇವತ್ತು ನಾವು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದಿಲ್ಲ, ಇವತ್ತು ನಾವು ಹೆಲಿಕಾಪ್ಟರ್ಸಲ್ಲಿ ಓಡಾಡ್ತಾ ಇದ್ದಿಲ್ಲ, ಇಲ್ಲ ಯಾವುದೇ ಒಂದು ಆಧುನಿಕ ಯಂತ್ರಗಳಿರ್ಬೋದು, ಆಧುನಿಕ ಒಂದು ತಂತ್ರಜ್ಞಾನ ಇರ್ಬೋದು ಬರ್ತಾ ಇದ್ದಿಲ್ಲ ಅನ್ನೋದು ನನ್ನ ಒಂದು ನಂಬಿಕೆ ಕೂಡ. ನಿಮಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ, ಆದರೆ ನಿಮ್ಮ ಆಸೆಗಳನ್ನ, ನಿಮ್ಮ ಕನಸುಗಳನ್ನ ನೆರವೇರಿಸ್ಕೊಳ್ಳೋಕ್ಕೆ ಅಥವಾ ಅದನ್ನು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡೋಕ್ಕೂ ನೀವು ಹಿಂದೆ ಮುಂದೆ ಮಾಡ್ತೀರ. ಯಾಕೆ ಅಂದರೆ ಕೈ ಸುಟ್ಕೊಬಿಡ್ತೀನೇನೋ, ಇಲ್ಲ ಸೋತೋಗ್ಬಿಡ್ತೀನೇನೋ ಅನ್ನೋ ಭಯ ನಿಮಗೆ. ಸೋತೋಗೋಣ ಬಿಡಿ, ಮತ್ತೆ ಒಂದಿನ ಗೆದ್ದೇ ಗೆಲ್ಲೋಣ ಅಲ್ವಾ. ಸೋತವನೇ ಗೆಲ್ಲಕ್ಕಾಗೋದು, ಸುಮ್ಮನೆ ಕೂತಿರೋನು ಗೆಲ್ಲಕ್ಕಾಗುತ್ತಾ? ಸೋತವನೋದು ಅಟ್ಲೀಸ್ಟ್ ಟ್ರೈ ಮಾಡಿರ್ತಾನೆ, ಸುಮ್ಮನೆ ಕೂತಿರೋನು ಸುಮ್ಮನೆ ನೋಡಿಕೊಂಡೇ ಇರ್ತಾನೆ. ಬೆಳೆಯೋಕ್ಕೂ ಆಗೋಲ್ಲ, ಸೋಲೋಕ್ಕೂ ಆಗೋಲ್ಲ. ಏನಂತೀರ? ನಾನೇನಾದರೂ ತಪ್ಪಾಗಿ ಹೇಳಿದೆ ದಯವಿಟ್ಟು ಕ್ಷಮಿಸಿ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ನನ್ನ ಆಸೆ ಇಷ್ಟೇ, ಎಲ್ಲರೂ ಪ್ರಯತ್ನ ಪಡಲಿ, ಎಲ್ಲರೂ ಒಂದು ರೇಂಜಿಗೆ ಬೆಳೀಲಿ ಅನ್ನೋದು. ಪ್ರಯತ್ನ ಪಟ್ರೇ ಬೆಳೆಯೋದು ಅನ್ನೋದು ನನ್ನ ಒಂದು ಅತಿ ದೊಡ್ಡ ನಂಬಿಕೆಗಳು ಒಂದು ಅಂತ ನಾನು ಮೊದಲೇ ಹೇಳಿದ್ದೀನಿ. ಇನ್ನು ಇವತ್ತಿನ ವಿಚಾರಕ್ಕೆ ಬರೋದಾದರೆ, ಈ ಕಸ್ಟಮರ್ಗೆ ಅದು ಮೊದಲೆಲ್ಲ ಕನೆಕ್ಟ್ ಆಗ್ತಾಯಿಲ್ಲ, ಆಮೇಲೆ ನಾನು ಕನೆಕ್ಟ್ ಮಾಡಿಕೊಟ್ಟೆ. ಒಂದು 2-3 ಸಾಂಗ್ ಹಾಕಿ ಚೆಕ್ ಮಾಡಿದ್ರು,
ಅವ್ರಿಗೆ ಸೌಂಡ್ ಕ್ವಾಲಿಟಿ ಇಷ್ಟ ಆಯಿತು. ಇಷ್ಟ ಆದಮೇಲೆ ಪ್ರೈಸಿಂಗ್ ಕೇಳಿದ್ರು. ನಾನು 1500 ಅಂತ ಹೇಳಿದ್ದಕ್ಕೆ ಅವರು ಇಲ್ಲ 1500 ಆಗಲ್ಲ, ಸ್ವಲ್ಪ ಕಮ್ಮಿ ಮಾಡ್ಕೊ, ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ ಅಂತ ಹೇಳ್ತಾಯಿದ್ರು. ನಾನು ನಮ್ಮ ಕಸ್ಟಮರ್ ಅಲ್ವಾ ಅಂತ ಹೇಳಿ ಒಂದು 200 ಕಮ್ಮಿ ಕೊಟ್ಟೆ. ಇಲ್ಲ ಆಗಲ್ಲ ಅಂತ ಹೇಳ್ತಾಯಿದ್ರು. ಓಕೆ ಅಂತ ಫೈನಲಲ್ಲಿ ನನಗೂ ಒಂದು ತಲೆಗೆ ಒಳ್ಳೆದಿದ್ದೇನೋ ಅಂದರೆ ಒಳ್ಳೆ ಆಫರ್ ಪ್ರೈಸ್ ಅನೌನ್ಸ್ ಮಾಡೋಣ. ಆಫರ್ ಪ್ರೈಸ್ಗೆ ಮೇ ಬಿ ನನ್ನ ಹತ್ರ ಒಂದು ಸ್ಟಾಕ್ ಇದೆ ಸ್ವಲ್ಪ, ಆ ಸ್ಟಾಕ್ ಎಲ್ಲ ಸೇಲ್ ಆಗ್ಬೋದು ಅನ್ನೋದು ಒಂದು ಐಡಿಯಾ ಬಂತು. ಅದಕ್ಕೋಸ್ಕರ ನಾನೇನು ಹೇಳಿದೆ, ಓಕೆ ಸರ್ 999 ಅಂದೆ. ಅವರಂತೂ ಫುಲ್ ಖುಷಿ ಪಟ್ಬಿಟ್ಟು 999ಗೆ ತೊಗೊಳಕ್ಕೆ ಇಷ್ಟಪಟ್ಟರು. ಆ್ಯಂಡ್ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದೆ 999 ಏನಕ್ಕೆ ಕೊಡ್ತಾಯಿದ್ದೀನಿ ಅಂತ. ಇದರಲ್ಲಿ ಪ್ರಾಫಿಟ್ ಮಾರ್ಜಿನ್ ತುಂಬಾ ಕಮ್ಮಿ ಇದ್ರೂ ನಾನು ಏನು ಕೊಡ್ತಾಯಿದ್ದೀನಿ ಅಂದರೆ ನನ್ನ ಚಾಲೆಂಜ್ಗೆ ಇದು ಸಪೋರ್ಟಿವ್ ಆಗಲಿ ಅಂತ. 1 ವರ್ಷದಲ್ಲಿ 1 ಕೋಟಿ ಚಾಲೆಂಜ್ನ ಅಚೀವ್ ಮಾಡಬೇಕಂದ್ರೆ ಈ ಥರ ಆಫರ್ಸ್ನ ಅನೌನ್ಸ್ ಮಾಡಲೇಬೇಕು, ಬಿಡಲೇಬೇಕು. ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಇದ್ರೂ ನಾನು ಯಾಕೆ ಈ ಆಫರ್ನ ಅನೌನ್ಸ್ ಮಾಡಿದೆ ಅಂದರೆ, ಎಷ್ಟು ಕಮ್ಮಿ ಮಾರ್ಜಿನಲ್ಲಿ ನಾವು ಪ್ರಾಡಕ್ಟ್ನ ಸೇಲ್ ಮಾಡ್ತೀವೋ ಅಷ್ಟು ಜಾಸ್ತಿ ಕಸ್ಟಮರ್ನ ನಾವು ಗ್ರ್ಯಾಪ್ ಮಾಡ್ಕೋಬಹುದು. ಎಷ್ಟು ಕಸ್ಟಮರ್ ನಮಗೆ ಪರ್ಮನೆಂಟ್ ಕಸ್ಟಮರ್ಗಳಾಗ್ತಾರೋ ಅಷ್ಟು ನಾವು ಜಾಸ್ತಿ ಸೇಲ್ಸ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇವ್ರ ಹತ್ರ ನಾನು ಅಷ್ಟೇ ತೊಗೊಂಡೆ, 1000 ರೂಪಾಯಿ ಇವ್ರ ಹತ್ರ ನಾನು ಒಂದು ಬ್ಲೂಟೂತ್ ಸ್ಪೀಕರ್ಗೆ ತೊಗೊಂಡು 1 ಇಯರ್ ವಾರಂಟಿನೂ ಕೊಟ್ಟೆ. ಇನ್ ಕೇಸ್ ಅವ್ರಿಗೇನಾದರೂ ಇಶ್ಯೂ ಆದರೆ ನೀವು ಡೈರೆಕ್ಟ್ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೋದು, ಇಲ್ಲಿ ಸರ್ವಿಸ್ ಸೆಂಟ್ರ್ ಇದೆ ಅಂತಲೂ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟೆ. ಕಸ್ಟಮರ್ ನಮ್ಮ ಒಂದು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅವ್ರಿಗೇನು ಭಯ ಇಲ್ಲ. ಏನೇ ಪ್ರಾಬ್ಲಮ್ ಆದರೂ ನನ್ನ ಹತ್ರ ಎತ್ಕೊಬಂದು ಕೊಡ್ತಾರೆ. ನಾನು ಹೋಗೋಕ್ಕಾಗಲ್ಲಪ್ಪ ನೀನೇ ಹೋಗು ಅಂತ. ನನಗೆ ಓಕೆ. ಸೊ ನೋಡಿ, ಒಂದು ಸ್ಪೀಕರ್ನ 1000 ರೂಪಾಯಿ ಪ್ರೈಸಿಂಗಲ್ಲಿ ಸೇಲ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇವತ್ತಿನ ಬಿಸ್ನೆಸ್ ಯಾಕೋ ತುಂಬಾ ಡೌನಲ್ಲಿ ನಡೀತಾ ಇತ್ತು. ಆ ಕಸ್ಟಮರ್ ಬಂದು ಒಂದು ಸ್ಪೀಕರ್ ತೊಗೊಂಡೋದ್ಮೇಲೆ 1000 ರೂಪಾಯಿಗೆ, ಆಮೇಲೆ ಆಗಿದ್ದೆ ಒಂದು ಟೆಂಪರ್ಡ್ ಅಷ್ಟೇ. ಟೆಂಪರ್ಡ್ ಗ್ಲಾಸ್ನ ನಾನು ನೀಟಾಗಿ ಕ್ಲೀನಾಗಿ ಹಾಕ್ಕೊಡ್ಬೇಕು ಅಂತ ಅಂದರೆ ಸ್ವಲ್ಪ ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಡಿಸ್ಪ್ಲೇ ಮೇಲೆ ಡಸ್ಟ್ ಕೂತಿದ್ದಾಗ ಡಾಟ್ ಬಂದುಬಿಡುತ್ತೆ. ಅದನ್ನು ತುಂಬ ಸಲ ಚೆಕ್ ಮಾಡಿ ಹಾಕೋದು ಒಳ್ಳೆಯದು. ಸೊ ಅದೇ ಥರ ನಾನೇ ಅವ್ರಿಗೆ ನೀಟಾಗಿ ಒಂದೇ ಒಂದು ಬಬಲ್ ಇಲ್ದಿರ ಹಾಕ್ಕೊಟ್ಟೆ. ಕಸ್ಟಮರ್ ಅಂತೂ ಖುಷಿಪಟ್ಟರು. ಅವರು ವೀಡಿಯೋಗೆ ಒಪ್ಕೊಂಡಿದ್ದೆ ಒಂದು ಸ್ವಲ್ಪ ದೊಡ್ಡ ವಿಷಯ, ಯಾಕಂದರೆ ತುಂಬ ಜನ ಕಸ್ಟಮರ್ಗಳು ಒಪ್ಕೊಳ್ಳಲ್ಲ. ಇನ್ನು ಇವತ್ತಿನ ಅರ್ನಿಂಗ್ಸ್ ಬಗ್ಗೆ ಹೇಳಬೇಕಾದ್ರೆ, ಒಂದು ಅಂಗಡಿದು 350 ರೂಪಾಯಿ ಅರ್ನಿಂಗ್ಸ್ ಆದರೆ ಇನ್ನೊಂದು ಅಂಗಡಿದು 1350 ರೂಪಾಯಿ ಆಗಿತ್ತು. ಸೊ ಎರಡೂ ಸೇರಿಸಿದ್ರೆ 1700 ರೂಪಾಯಿ ನನ್ನ ಒಟ್ಟು ಅರ್ನಿಂಗ್ಸ್ ಆಗಿತ್ತು. 1 ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ದಿನ 7ನೇ ದಿನ 1700 ರೂಪಾಯಿ ನನ್ನ ಒಟ್ಟು ಅರ್ನಿಂಗ್ಸ್ ಆಗಿದೆ. ಈ ವಿಡಿಯೋದಲ್ಲಿ ಮೊದಲೇ ಹೇಳಿದ್ದೀನಿ, ಒಟ್ಟು 6 ದಿನಗಳಲ್ಲಿ 18,930 ರೂಪಾಯಿ ಸಂಪಾದಿಸಿದ್ದೀನಿ ಅಂತ. ಸೊ ಇವತ್ತು 1700 ರೂಪಾಯಿನ ಲೆಕ್ಕಾಚಾರ ತಗೊಂಡ್ರೆ 20,630 ರೂಪಾಯಿ 1 ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ನಾನು ಗಳಿಸಿರುವ ಒಟ್ಟು ಸಂಪಾದನೆಯಾಗಿದೆ. 1 ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ದಿನ 7 ಈ ಥರ ಮುಗಿತಾ ಇದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.